ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ದಶಮಿಯ ವಿಶೇಷತೆ ಹಾಗೆ ಆಯುಧ ಪೂಜೆಯ ವಿಶೇಷತೆ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಆಯುಧ ಪೂಜೆಯಲ್ಲಿ ಪ್ರಮುಖವಾಗಿ ನಾವು ನಿಂಬೆಹಣ್ಣು ಹಾಗೆ ಕುಂಬಳಕಾಯಿಯನ್ನು ಬಳಸ್ತಾ ಇದ್ವಿ. ಆದರೆ ಈ ನಿಂಬೆಹಣ್ಣು ಕುಂಬಳಕಾಯಿ ಬಳಸೋದು ಸಾಕಷ್ಟು ಮೂಢನಂಬಿಕೆ ಅಂತಾನು ಹೇಳ್ತಾ ಇದ್ರು. ಆದರೆ ನಿಜವಾಗಿಯೂ ನಮ್ಮ ಹಿರಿಯರ ಆಲೋಚನೆಗಳು ಎಷ್ಟು ಮೇಲ್ಮಟ್ಟಕ್ಕಿತ್ತು ಅಂದರೆ ಪ್ರತಿಯೊಂದು ಆಚರಣೆಗೂ ತನ್ನದೇ ಆದಂತಹ ಅರ್ಥ ಇತ್ತು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಗುರುಜಿಯವರಿಂದ ಪಡೆಯೋಣ. ಗುರುಜಿ, ಈಗಾಗಲೇ ನಾವು ನಿಂಬೆಹಣ್ಣಿನ ಬಗ್ಗೆ ಸಾಕಷ್ಟು ಮಾತಾಡಿದ್ವಿ, ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಆದರೆ ಪ್ರಮುಖವಾಗಿ ಆಯುಧ ಪೂಜೆಯ ದಿನ ಬೂದುಗುಂಬಳ ಹೊಡೆಯೋದು ಪದ್ಧತಿ. ಇದಕ್ಕೆ ಏನರ್ಥ? ಇದು ಹಾಗೇನೆ ಏನಂತಂದರೆ ಕೂಷ್ಮಾಂಡ ದೇವಿ ಎನ್ನುವಂಥದ್ದು ಒಂದು ರೂಪ ಇದೆ ನವದುರ್ಗೆಯರಲ್ಲಿ. ಕೂಷ್ಮಾಂಡ ದೇವಿ ಅಂತಂದರೆ ಅಂಡಾಂಡ ಪಿಂಡಾಂಡ ಬ್ರಹ್ಮಾಂಡಗಳಿಗೂ ಸಮೇತ ದೇವಿಯೇ ಮೂಲ ಅಂತ, ಅಷ್ಟೂ ಅವಳೊಳಗೆ ಅಡಗಿದೆ ಅಂಥೇಳಿ. ಅವು ರೂಪದಲ್ಲಿ ಯಾವ ರೂಪದಲ್ಲಿ ಕಾಣ್ಬೋದು? ನಾವೀಗ ಸಂಪೂರ್ಣವಾಗಿ ಗೋಲವಾಗಿರ್ತಕ್ಕಂಥದ್ದು, ಒಂದು ಭವ್ಯವಾಗಿರ್ತಕ್ಕಂಥದ್ದು ನಾವು ನೋಡ್ತೀವಿ. ಸಾಮಾನ್ಯವಾಗಿ ಬ್ರಹ್ಮಾಂಡ ತೋರಿಸಿ ಅಂದ ತಕ್ಷಣ ಬೃಹತ್ತಾಕಾರದಲ್ಲಿರ್ತಕ್ಕಂಥ ಒಂದು ಗೋಲವನ್ನು ನಾವು ಕಾಣ್ತೀವಿ ಅಲ್ವಾ? ಅದೇ ರೀತಿಯಾಗಿ ಈಗ ನಾವೆಲ್ಲಾದರೂ ಸೃಷ್ಟಿಯಲ್ಲಿ ಕಾಣಬಹುದಾದಂಥ ಗೋಲ ಯಾವುದು? ಭೂಮಿಯನ್ನು ಹೋಲ್ತಕ್ಕಂಥದ್ದು ಆಗಲಿ ಪ್ರಪಂಚವನ್ನು ಹೋಲ್ತಕ್ಕಂಥದ್ದು ಯಾವುದು ಅಂದರೆ ಕೂಷ್ಮಾಂಡ. ಆ ಕೂಷ್ಮಾಂಡ ಅನ್ನುವಂಥದ್ದು ದೇವಿಗೂ ಸಹ ಸಂಬಂಧಪಟ್ಟಿರ್ತಕ್ಕಂಥದ್ದು. ಕೂಷ್ಮಾಂಡ ದೇವಿ ಅಂತಲೂ ಕರೀತಕ್ಕಂಥದ್ದಿದೆ. ಇನ್ನು ದೇವಿಯ ಒಂದು ರೇಖಾಗಣಿತದ ಮುಖಾಂತರ ಒಂದು ಚಕ್ರ ಇದೆ, ಅದು ಶ್ರೀಚಕ್ರ ಅಂತೇಳಿ. ಇದರೊಳಗೂ ಸಮೇತ 64,000 ಯೋಗಿನಿಯರು ಅಂದರೆ ಆ ದೇವಿಯ ಇನ್ನೊಂದು ರೂಪಗಳು ಅದರೊಳಗೆ ಚಕ್ರಗಳಲ್ಲಿ ಕಾಣ್ತೀವಿ. ಅದೇ ರೀತಿಯಾಗಿ ಕುಂಬಳಕಾಯಿಯನ್ನು ಕತ್ತರಿಸಿದಾಗ ಅದರೊಳಗೆ ಬೀಜಗಳ ಸಮೂಹಗಳಿದೆಯಲ್ಲ ಸುತ್ತ, ಅದೇ ರೂಪದಲ್ಲಿ ಕಾಣುತ್ತೆ. ಅದಲ್ಲದೆ ದೇವಿಯ ಪ್ರತೀಕವಾಗಿರ್ತಕ್ಕಂತಹ ಕುಂಕುಮವನ್ನು ಅದರೊಳಗೆ ಒಂದು ತೂತವನ್ನು ಮಾಡಿ ಹಾಕ್ತಕ್ಕಂಥದ್ದಿದೆ. ಮತ್ತು ಕಾಂಚನ ಅಂತಂದರೆ ಲಕ್ಷ್ಮಿಯ ಪ್ರತೀಕವಾಗಿ, ಸಂಪತ್ತಿನ ಪ್ರತೀಕವಾಗಿ ಒಂದೆರಡು ನಾಣ್ಯಗಳನ್ನು ಹಾಕ್ತಕ್ಕಂಥದ್ದಿದೆ. ಅದೇ ರೀತಿಯಾಗಿ ಸಾತ್ವಿಕ ಹೇಳಿದ್ನಲ್ಲ, ಯಾವುದು ಜ್ಯೋತಿ ವಿದ್ಯೆಯ ರೂಪವಾಗಿ ಏನು ಮಾಡ್ತೀವಿ? ದೀಪವನ್ನು ಅದ್ರ ಮೇಲೆ ಬೆಳೆಸ್ತೀವಿ. ನೋಡಿ, 3 ತತ್ವಗಳು ಅದರಲ್ಲಿ ಬಂತು. ಒಂದು ಕಾಳಿಗೆ ಕುಂಕುಮವನ್ನು, ಲಕ್ಷ್ಮಿಗೆ ನಾಣ್ಯವನ್ನು, ಅದ್ರ ಮೇಲೆ ಕರ್ಪೂರವನ್ನು ಹಚ್ಚತಕ್ಕಂಥದ್ದು ಜ್ಞಾನ ಜ್ಯೋತಿ, ಅದು ಸರಸ್ವತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. 3 ಇದರೊಳಗೆ ಬಳಸಿ ಬೆಳಗ್ತಾ ಇದ್ದೇನೆ ಅಂತ ಹೇಳಿ ಬೆಳಗ್ಗೆ ಒಂದು ವೇಳೆ ಏನಾದರೂ ದೃಷ್ಟಿಗಳಿದ್ದರೆ ಅಥವಾ ಆಗಲೇ ಹೇಳಿದ್ನಲ್ಲ ತಾಮಸಗಳದ್ದು ಏನೇನು ಪ್ರಭಾವಗಳಿದ್ದರೆ, ಬೇರೆ ಇನ್ನೇನಾದ್ರು ಅನಾಹುತಗಳಾಗುವಂಥದ್ದಿದ್ದರೆ ಅವುಗಳೆಲ್ಲ ನಾಶವಾಗಿ ಹೋಗಲಿ ಅಂತ ಹೇಳಿ ಅವುಗಳನ್ನು ತಗೊಂಡೋಗಿ ರಸ್ತೆ ಮಧ್ಯದಲ್ಲಿ ಒಡೆದು ಹಾಕುವಂಥದ್ದು. ದೃಷ್ಟಿ ತೆಗೆದಿದ್ದೀವಿ ಅಂತ. ಏನಂತಂದರೆ ಬೂದಿಯ ಮುಚ್ಚಿರ್ತಕ್ಕಂತಹ ಈ ಫಲ, ಬೂದುಗುಂಬಳಕಾಯಿ ನೋಡಿ ಮೇಲ್ಗಡೆ ಒಂಥರ ಬೂದಿ ಕವರ್ ಆದಂಗೆ ಇರ್ತದೆ, ಕವರ್ ಆಗಿರ್ತಕ್ಕಂಥದ್ದಿದೆ. ಅದು ತನ್ನ ಫಲದ ಒಳಗಡೆ ಪ್ರವೇಶ ಮಾಡಲಿಕ್ಕೆ ಬಿಡೋದಿಲ್ಲ, ಅದ್ರ ಬಣ್ಣ ಯಾವುದು ಅಂತ ಸಡನ್ನಾಗಿ ಗೊತ್ತಾಗೋದೇ ಇಲ್ಲ. ಅದೇ ರೀತಿಯಾಗಿ ನಮಗೂ ಸಮೇತ ಇದು ಕವರ್ ಆಗಿರಲಿ. ಯಾಕೆಂತಂದರೆ ಯಾರದೇ ದೃಷ್ಟಿ ಈ ಮನೆಗೆ ಬೀಳಬಾರ್ದು, ಯಾರದೇ ದೃಷ್ಟಿ ನಮ್ಮ ಫ್ಯಾಕ್ಟ್ರಿಗೆ ಬೀಳಬಾರ್ದು, ಇಂಡಸ್ಟ್ರಿಗೆ ಬೀಳಬಾರ್ದು. ಈ ರೀತಿಯಾಗಿ ಸಾಮಾನ್ಯವಾಗಿ ಒಂದೊಂದು ಮನೆಯಲ್ಲಿ ಬೂದುಗುಂಬಳಕಾಯಿಯನ್ನು ನೇತಾಕ್ತಕ್ಕಂಥದ್ದು ಸಮೇತ ಇದೆ ಹೊಸ ಮನೆಗಳಲ್ಲೆಲ್ಲ. ಅಂದರೆ ಕೆಲವರೆಲ್ಲ ಒಂದೊಂದು ಕೀರ್ತಿ ಮುಖ ಅಂತ ಇರ್ತಾರೆ, ಕೆಲವರೆಲ್ಲ ಒಂದೊಂದು ಗೊಂಬೆ ಅಂತ ಮಾಡಿರ್ತಾರೆ, ಕೆಲವ್ರ ಮನೆಯಲ್ಲಿ ಏನು ಮಾಡೋದಿಲ್ಲ, ಅವರೇ ಗೊಂಬೆ ಥರ ಇರ್ತಾರೆ, ಅದರಿಂದ ಹಾಗೆ ಬಿಟ್ಬಿಡ್ತಾರೆ. ಒಟ್ಟಿನಲ್ಲಿ ಅದೇ ದೃಷ್ಟಿ ಬಿದ್ದು ಹೋಗ್ತದೆ ಅಂತ. ಈ ರೀತಿಯಾಗಿ ಒಂದೊಂದು ಪ್ರತೀಕವಾಗಿ ಹಿಂದಿಂದ ನಡ್ಕೊಂಡು ಬಂದಿರತಕ್ಕಂಥ ಒಂದು ನಂಬಿಕೆಗಳು. ಅದರೊಳಗೆ ಕೂಷ್ಮಾಂಡಕ್ಕೂ ಸಮೇತ ಬಹಳ ವಿಭಿನ್ನವಾಗಿರ್ತಕ್ಕಂಥದ್ದು. ಅದಷ್ಟೇ ಅಲ್ಲದೆ ಆಯುರ್ವೇದದ ಶಾಸ್ತ್ರದ ಪ್ರಕಾರ ನೋಡಿದಾಗ ಕೂಷ್ಮಾಂಡ ಬಹಳ ಒಂದು ಪ್ರೋಟೀನಿಯಸ್ ಫುಡ್, ಅದು ವೆಜಿಟೇಬಲ್. ಅದರಲ್ಲಿ ಒಳ್ಳೆಯ ರೀತಿಯಿಂದ ಸಾರಗಳಿವೆ. ಜೊತೆಯಲ್ಲಿ ಈ ಬಲಿಯನ್ನು, ಪ್ರಾಣಿ ಬಲಿಯನ್ನು ನಾವು ಏನು ಕೊಡಬಹುದು ಅಂತ ಹೇಳ್ತೀವೋ ಅದರೊಳಗೆ ಇರ್ಬೋದಂಥ ಸಾರದ ಅಂಶಗಳೆಲ್ಲ ಕೂಷ್ಮಾಂಡದಲ್ಲಿದೆ, ಅಂದರೆ ಕುಂಬಳಕಾಯಿನಲ್ಲಿದೆ. ಹಾಗಾಗಿ ಸಾತ್ವಿಕ ಬಲಿಯನ್ನು ಕೊಡಬೇಕಾದ್ರೆ, ಎಲ್ಲ ಕಡೆನೂ ಕೊಡಬೇಕಾದ್ರೆ ಪ್ರಾಣಿ ಬಲಿಯನ್ನು ಕೊಡೋದಿಲ್ಲ. ಈ ಕೆಲವೊಂದು ಬ್ರಾಹ್ಮಣ ಪೂಜೆಗಳನ್ನೆಲ್ಲ ಮಾಡಬೇಕಾದ್ರೆ ಪ್ರಾಣಿ ಬಲಿಯನ್ನು ಕೊಡೋದಿಲ್ಲ. ಅಂಥ ಸಂದರ್ಭದಲ್ಲಿ ಬಲಿ ಕೊಡಬೇಕಾದ್ರೆ ಈ ಕೂಷ್ಮಾಂಡವನ್ನೇ, ಅಂದರೆ ಈ ಕುಂಬಳಕಾಯನ್ನೇ, ಬೂದು ಕುಂಬಳಕಾಯನ್ನೇ ಬಲಿಯನ್ನು ಕೊಡೋದು. ಕುಂಬಳಕಾಯಿ ಅಂತಂದರೆ 2 ಥರದ್ದಿದೆ, ಸಿಹಿ ಕುಂಬಳಕಾಯಿ ಅಂತ, ಅದನ್ನು ಕೊಡೋದಿಲ್ಲ. ಇದನ್ನೇ ಬೂದುಗುಂಬಳಕಾಯಿನೇ ಬಲಿಯನ್ನು ಕೊಡ್ತಕ್ಕಂಥದ್ದು. ಇವೆರಡೂ ಸಹ ಇದರೊಳಗೆ ಬಹಳ ವಿಶೇಷ. ಮತ್ತು ತಾಮಸಕ್ಕೆ ಸೀಮಿತವಾಗಿರ್ತಕ್ಕಂಥ ಒಂದು ಪುಷ್ಪ ಇದೆ, ಅದಕ್ಕೆ ಚೆಂಡು ಹೂವು ಅಂತ ಕರೆಯೋದು. ಚೆಂಡು ಹೂವನ್ನು ಮಾತ್ರ ಈ ಆಯುಧ ಪೂಜೆನಲ್ಲಿ ಬಹಳ ಯಥೇಚ್ಛವಾಗಿ ಬಳಸ್ತಕ್ಕಂಥದ್ದಿದೆ. ಅದು ಬೆಳೀತಕ್ಕಂಥದ್ದು ನೋಡಿ ಈ ಸಂದರ್ಭದಲ್ಲೇ ನೀವು ನೋಡಿ, ವಾಹನಗಳಿಗೆ ಮತ್ತೊಂದು ಇತ್ಯಾದಿಗಳಿಗೆ ಎಲ್ಲ ಸಾಮಾನ್ಯವಾಗಿ ಈ ಚೆಂಡು ಹೂವನ್ನು ಬಳಸ್ತೀವಿ. ಚೆಂಡು ಹೂವನ್ನು ಸಾಮಾನ್ಯವಾಗಿ ಈ ದೇವರುಗಳಿಗೆ ಹಾಕ್ತಕ್ಕಂಥದ್ದು ಬಹಳ ಕಡಿಮೆ, ಹಾಕೋದೇ ಇಲ್ಲ. ಎಲ್ಲೋ
ಹೂವೇ ಸಿಗದಿದ್ದ ಸಂದರ್ಭದಲ್ಲಿ ಯಾವ ಹೂವು ಆದರೂ ಆಗ್ತದೆ ಅಂತೇಳಿ ಹಾಕ್ತಕ್ಕಂಥದ್ದಿದೆ. ಒಟ್ಟಿನಲ್ಲಿ ಪ್ರತಿಯೊಂದು ಪ್ರಕೃತಿಗೆ ಸಂಬಂಧಪಟ್ಟ ಹಾಗೆ ನಾವು ಅಲ್ಲಿ ಬಳಕೆನೂ ಇದೆ, ಪ್ರತೀತಿಯೂ ಇದೆ, ಸಂಪ್ರದಾಯವಿದೆ. ಇದಿಷ್ಟು ಹಾಗೆ ಕಡೆಗೆ ಇನ್ನೇನು ಈ ನವರಾತ್ರಿ 10 ದಿನಗಳ 9 ದಿನದ ಪೂಜೆ 10ನೇ ದಿನದ ಉತ್ಸವ ಇದೆಲ್ಲ ಮುಗೀತು ಅನ್ನುವಾಗ ಇನ್ನು ಪರಸ್ಪರ ನಾವು ಬದುಕಬೇಕು ಚೆನ್ನಾಗಿ ಅಂಥೇಳಿ ಶಮಿಯನ್ನು ಅಂದರೆ ಬನ್ನಿಯನ್ನು ಮುಡಿದು ಕೊಡೋದು, ಬನ್ನಿಯನ್ನು ಕಿತ್ಕೊಂಡು. ಭಾಳಷ್ಟು ಜನ ಇತ್ತೀಚೆಗೆ ಮೋಸ ಮಾಡ್ತಕ್ಕಂಥದ್ದು ಜನ ತಿಳ್ಕೊಳ್ಬೇಕು. ಏನಂತಂದರೆ ಬನ್ನಿ ಅಂಥೇಳಿ ಹುಣಸೆ ಸೊಪ್ಪನ್ನು ಕೊಡೋದಿದೆ. ಯಾಕೆಂತಂದರೆ ಬನ್ನಿ ಸೊಪ್ಪು ಹುಣಸೆ ಸೊಪ್ಪು ಸ್ವಲ್ಪ ಹತ್ರನೇ ಇರ್ತದೆ ನೋಡಲಿಕ್ಕೆ. ಎಷ್ಟೋ ಕಡೆ ನೋಡಿದ್ದೀವಿ ಹುಣಸೆ ಸೊಪ್ಪನ್ನೆಲ್ಲ ಮಾರೋದು, ಚೀಲದಲ್ಲಿ ತಂದುಬಿಟ್ಟು ಬನ್ನಿ ಗಿಡ ಅಂತ ನಾಡು ವಿಜಯದಶಮಿ ದಿವಸ ಹುಣಸೆ ಸೊಪ್ಪನ್ನು ಮಾರ್ಕೊಂಡು ತಿಂದರೆ ಹುಣಸೆ ಮರದಲ್ಲಿ ಪ್ರೇತಗಳಿರ್ತವೆ ಅಂಥೇಳಿ ಇನ್ನಷ್ಟು ನಿಮ್ಮ ಮನಸ್ಸಲ್ಲಿ ಪ್ರೇತಗಳೇ ಬರೋದು. ಆದ್ದರಿಂದ ಯಾವತ್ತೂ ಹುಣಸೆ ಸೊಪ್ಪನ್ನು ಕೊಟ್ಕೊಂಡು ಈ ಆತ್ಮೀಯತೆಯನ್ನು ಬೆಳೆಸ್ಕೊಳ್ಬೇಡಿ, ಬನ್ನಿ ಸೊಪ್ಪನ್ನೇ ಕೊಟ್ಕೊಂಡು ಆತ್ಮೀಯತೆಯನ್ನು ಬೆಳೆಸ್ಕೊಳ್ಳಿ. ಶಮಯತೆ ಪಾಪಂ ಶಮಿ ಶತ್ರು ನಿವಾರಿಣಿ ಅರ್ಜುನಸ್ಯ ಧನುರ್ಧಾರಿ ರಾಮಸ್ಯ ಪ್ರಿಯಕಾರಿಣಿ ಅಂತ ಅದಕ್ಕೆ ಶಮಿ ಹೇಳ್ತಕ್ಕಂಥದ್ದು. ಅಂತಹ ಶಮಿಯನ್ನು ಸ್ವೀಕಾರ ಮಾಡಿದ್ರೆ ಮುಂದಿನ ದಿನದಲ್ಲಿ ಬಹಳ ಯಶಸ್ವಿಯಾಗಿ ಬದುಕ್ತೀರಿ, ವಿಜಯವಾಗಿ ಬದುಕ್ತೀರಿ ಅಂಥೇಳಿ ಈ ವಿಜಯದಶಮಿಯನ್ನು ಆಚರಿಸ್ಬೇಕು. ಓಕೆ, ಅದ್ಭುತ ಅನಿಸುತ್ತೆ. ಅಂದರೆ ಪ್ರತಿ ಸಲನೂ ಹಬ್ಬ ಬರ್ತಿರುತ್ತೆ, ಪ್ರತಿ ಸಲನೂ ಆಚರಣೆ ಮಾಡ್ತಾನೆ ಇರ್ತೀವಿ. ಬಟ್ ಯಾಕೆ ಈ ಎಲ್ಲ ಆಚರಣೆಗಳಿವೆ ಅಂತ ಒಂದು ಸಲ ತಿರುಗಿ ನೋಡಿದಾಗ ಅದ್ಭುತವಾದಂತಹ ವಿಷಯಗಳು ನಮಗೆ ತಿಳಿಯುತ್ತೆ. ಅದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದ ಗುರುಜಿ. ವೀಕ್ಷಕರೇ, ನೋಡಿದ್ರಲ್ಲ, ಪ್ರತಿಯೊಂದು ಆಚರಣೆಗೂ ಒಂದೊಂದು ಕಾರಣ ಇದೆ, ಒಂದೊಂದು ಹಿನ್ನೆಲೆ ಇದೆ. ಹಾಗೆ ಈ ವಿಜಯದಶಮಿ ಆಗಿರಬಹುದು, ನವರಾತ್ರಿಯ ಒಂದು ಆಚರಣೆ ಆಗಿರಬಹುದು, ತನ್ನದೇ ಆದಂತಹ ಮಹತ್ವವನ್ನು ಪಡ್ಕೊಂಡಿದೆ. ಇದು ಇವತ್ತಿನ ಸುಹಾಸಿನಿ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.